ಖರ್ಗೆ ವಿರುದ್ಧ ಕೇಸರಿ ಪಡೆ ಮುಗಿ ಬಿದ್ದಿದೆ. ಪ್ರಿಯಾಂಕ್ ಖರ್ಗೆಗೆ ಯಾಕೆ ಈ ದುರ್ಬುದ್ಧಿ ಬಂದಿದೆ ಗೊತ್ತಿಲ್ಲ. ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಯುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಪ್ರಚಾರ ಗಿಟ್ಟಿಸಿಕೊಳ್ಳುವ ತಂತ್ರವೋ, ಸಿಎಂ ಕುರ್ಚಿಗೆ ತಂತ್ರವೋ, ಆಡಳಿತ ಪಕ್ಷದ ಯಾವುದೇ ಸದಸ್ಯರು ಅವರ ಬೆಂಬಲಕ್ಕೆ ಬರ್ತಿಲ್ಲ. ನೆಹರು, ಇಂದಿರಾ ಯಾರ ಕೈಯಲ್ಲೂ ಆರ್ಎಸ್ಎಸ್ ಮಣಿಸಲು ಸಾಧ್ಯವಾಗಿಲ್ಲ ಅಂತ ವಿಜಯೇಂದ್ರ ಹೇಳಿರೋದು. ಆರ್ಎಸ್ಎಸ್ಗೆ ನೂರಾರು ಖರ್ಗೆ, ಸಿದ್ದರಾಮಯ್ಯ ಎದುರಿಸೋ ಶಕ್ತಿ ಇದೆ. ವಿಶ್ವದ 56 ದೇಶಗಳಲ್ಲಿ ಆರ್ಎಸ್ಎಸ್ನ ಸಂಘಟನೆ ಇದೆ. ದೇಶದಲ್ಲಿ ಇಂಥವರನ್ನ ತುಂಬಾ ನೋಡಿದ್ದೇವೆ ಅಂತ ಅಶೋಕ್ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಈ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ. ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕ್ತಕ್ಕಂಥ ಕುತಂತ್ರವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿದ್ದಾರೆ ಈ ವಿಚಾರದಲ್ಲಿ. ಆಡಳಿತ ಪಕ್ಷದ ಯಾವುದೇ ಸದಸ್ಯರು ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ. ಇವತ್ತು ಗಾಂಧಿ ಕುಟುಂಬ, ಇವತ್ತು ನೆಹರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಯಾರ ಕೈಯಲ್ಲೂ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮಣಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ರೀತಿ ಇಂಥ ನೂರಾರು ಖರ್ಗೆಗಳನ್ನ, ಇಂಥ ಸಾವಿರಾರು ಸಿದ್ದರಾಮಯ್ಯನ ಎದುರಿಸುವಂತ ಶಕ್ತಿ RSSಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು. ಇವ್ರು ಯಾವ ಲೆಕ್ಕಕ್ರಿ? ಅವರು ದೇಶದ ಪ್ರಧಾನಿ, ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವ್ರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಕರ್ನಾಟಕ ಜನತೆನೇ ಕಾಯ್ತಾ ಇದ್ದಾರೆ, ಇವ್ರು ಯಾವಾಗ ಆಚೆ ಹೋಗ್ತಾರಪ್ಪ, ಸಾಕು ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ. ನಿಮ್ಮನ್ನ ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ RSSಗೆ ಬಿಜೆಪಿ ಆ ಥರ ಇನ್ನೊಂದು ಏನು ಬೇಕಾಗಿಲ್ಲ. ಅವರೇ ಸಾಮರ್ಥ್ಯ ಇದೆ RSSಗೆ. ಅದೊಂದು ಸಾಮಾಜಿಕ ಸಂಸ್ಥೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಅಷ್ಟೇ ಅಲ್ಲ, ಎಲ್ಲರಿಗೂ ಅಂಕುಶ ಹಾಕಬೇಕು. ಸರ್ಕಾರಿ ಸ್ಥಳದಲ್ಲಿ ಸಭೆ ಮಾಡಲು ಅನುಮತಿ ಪಡಿಬೇಕು ಅಂತ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ RSSಗೆ ಅಂಕುಶ ಅಂತ ನಾವು ಯಾವತ್ತಿಗೂ ಹೇಳಿಲ್ಲ. ಈ ಹಿಂದೆ RSS ಬ್ಯಾನ್ ಅಂತ ಪ್ರಣಾಳಿಕೆಯಲ್ಲಿತ್ತು, ಪ್ರಿಂಟ್ ಮಾಡಿಸಿ ಸುಮ್ಮನಾದ್ವಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ RSSಗೆ ಅಂಕುಶ ಹಾಕಬೇಕು ಅನ್ನೋ ಒಂದು ಅದ್ರ ಬಗ್ಗೆ ತಮ್ಮ ನಿಲುವು ಏನು ಸರ್? ಅಂಕುಶ ಹಾಕಬೇಕಲ್ಲ ಎಲ್ಲರಿಗೂ ಅಂತ ಹೇಳಿದಾರ. ಬರೀ RSS ಅಂತೇಳಿ ಹೇಳಿಲ್ಲ, ಅನುಮತಿ ಪಡಿಬೇಕಂತ ಹೇಳಿದಾರೆ ಅಷ್ಟೇ. ನಾವು ಎಲ್ಲಿ ಏನಾರ ಸರ್ಕಾರಿ ಜಾಗಗಳಲ್ಲಿ ಮಾಡ್ಬೇಕಾರೆ RSS ಇರ್ಬೋದು, ಬೇರೆ ಸಂಘಟನೆ ಯಾವುದೇ ಇರ್ಬೋದು, ಅನುಮತಿ ಅಂತ ಹೇಳಿದ್ದಾರೆ. ಅದನ್ನು RSS ಅಂತ ಒಂದೇ ಸಮುದಾಯಕ್ಕೆ ಫೋಕಸ್ ಮಾಡ್ಲಿಕ್ಕೆ ಆಗೋಲ್ಲ. ಸರ್, ತಮ್ಮ ಇದರಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್, RSS ನಾವು ಬ್ಯಾನ್ ಮಾಡ್ತೀವಿ ಸರ್ಕಾರ ಇಲ್ಲ. RSS ಅಂತ ಹೇಳಿತ್ತು, ಅದು ನಮ್ಮ ಇದರಲ್ಲಿ ಕೂಡ ಪ್ರಿಂಟ್ ಆಗಿತ್ತು. ಅದನ್ನು ಕೂಡ ನಂತರ ಅದನ್ನು ಕೈ ಬಿಡಲಾಗಿತ್ತು. ಈಗೂ ಕೂಡ ನಾವು ಎಲ್ಲಿ ಕೂಡ ನಿನ್ನೆ ಹೇಳಿದಾರೆ. RSS ಮುಟ್ಟಬೇಕಾದ್ರೆ ಇನ್ನೊಂದು ಜನ್ಮ ಎತ್ತಿ ಬರಬೇಕಾಗತ್ತೆ. RSS, ಬಜರಂಗ ದಳ, ಹಿಂದೂ ಸಂಘಟನೆಗಳಿಂದಲೇ ದೇಶ ಉಳಿದಿದೆ. RSS ಚಟುವಟಿಕೆ ನಿರ್ಬಂಧಕ್ಕೆ ಮಾಶಾಳ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. RSSನವರು ಕೋಲು ಹಿಡ್ಕೊಂಡು ಓಡಾಡ್ತಾರೆ ಅಂತಾರೆ, ತಲ್ವಾರ್ ಹಿಡಿದು ಓಡಾಡೋರನ್ನ ಯಾರು ಪ್ರಶ್ನೆ ಮಾಡಲ್ಲ ಅಂತ ಕಲಬುರಗಿಯಲ್ಲಿ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಬಹಳ ನೋವಿನ ಸಂಗತಿ ಆಗ್ತದೆ. ಆ ಒಂದು ಕೋಲು ಹಿಡ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ತಾರೆ ಇವರು. ಆದ್ರೆ ಎಷ್ಟೋ ಜನ ತಲವಾರು ಹಿಡ್ಕೊಂಡು ತಿರುಗಾಡಕತ್ತಾರೆ, ಅವ್ರಿಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ಅಂತ. RSS ಸಂಘಟನೆ ಅದೊಂದು ದೇಶಭಕ್ತ ಸಂಘಟನೆ ಇದೆ. ಅದಕ್ಕೆ ಯಾವತ್ತು ಬ್ಯಾನ್ ಮಾಡ್ಲಕ್ಕಲ್ಲ, ಅದಕ್ಕೆ ಟಚ್ ಮಾಡ್ಬೇಕಾದ್ರೂ ಕೂಡ 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, ಇನ್ನೊಂದು ಜನ್ಮ ಹುಟ್ಟು ಬಂದ್ರು ಕೂಡ ಅದು ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಬೆಕ್ಕದವ್ರ ವಿರುದ್ಧ ಹಾಕೊಂಡ್ರೆ ನೀವು ಏನಾರು ಗೆಲ್ಲಬಹುದು, ಆದ್ರೆ ಸನ್ಯಾಸಿಗಳಿಗೆ ಯಾವತ್ತು ವಿರುದ್ಧ ಹಾಕೋತೀರಿ ಅವತ್ತು ನಿಮ್ಮ ಅಂತ್ಯ ಆಗ್ತದೆ. ಅದನ್ನ ನಿಮ್ಮ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಒಂದು ವೇಳೆ ಎಲ್ಲ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.